ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹಿಂದೆ ಮಾಡಿರುವಂಥ ವಿಡಿಯೋದಲ್ಲಿ ಇದರ ಹಿಂದಿನ ಭಾಗವನ್ನು ಹೇಳಿದ್ದೇನೆ. ಅದು ವಿಡಿಯೋ ಲೆಂತಿ ಆಗ್ತದೆ ಅಂದ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದರದ್ದೇ ಮುಂದುವರೆದ ಭಾಗವಿದೆ ಇದು. ಮುಂದುವರೆದ ಭಾಗದಲ್ಲಿ ಅದನ್ನು ನೋಡಿದ್ರೇ ಇದು ತಿಳಿಯೋದು. ಅದನ್ನು ನೋಡ್ದೇ ಇದನ್ನು ಒಮ್ಮೆ ನೋಡಿದರೆ ಇದು ಅರ್ಥ ಆಗೋಲ್ಲ. ಅದಕ್ಕೆ ಅಂದ್ಕೊಂಡೆ ಅದ್ರ ಮುಂದಿಂದೇ ಇದೆ ಇದು. ಅದು ಬೇಸಿಕ್ ಇದ್ದರೆ ಅದ್ರ ಮುಂದಿಂದು ಇದು ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಅಂದ್ಕೊಂಡು ಫಸ್ಟು ಅದನ್ನು ನೋಡಿದಾದಮೇಲೆ ಇದು ತಿಳಿತದೆ ನಿಮಗೆ. ಈಗ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆ ನಂಬರ್ 4, ಪೂರಕ ಕೋನಗಳು. ಓಕೆನಾ? ಪೂರಕ ಕೋನಗಳು. ಇಲ್ಲಿ ನೋಡಿ, ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾಗಿದ್ದರೆ, ಆ ಕೋನವನ್ನು ಪೂರಕ ಕೋನ ಎಂದು ಕರೆಯುತ್ತಾರೆ. ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾಗಿದ್ದರೆ ಆ ಕೋನವನ್ನು ಪೂರಕ ಕೋನ ಎಂದು ಕರೆಯುತ್ತಾರೆ. ಉದಾಹರಣೆ ಇಲ್ಲಿ ಚಿತ್ರ ನೋಡಿ, ಆದರೆ ನಿಮಗೆ ಪ್ಲಸ್ ಮಾಡಲಿಕ್ಕೆ ಅರ್ಥ ಆಗ್ತದೆ. ಇದು ಲಂಬಕೋನ, ಗೊತ್ತಾ? ಲಂಬಕೋನ ಇದೆ, ಆದರೆ ಇದು 90 ಇದೆ. ಇದರಲ್ಲಿ ನಾವು ಭಾಗವನ್ನು ಮಾಡಿದ್ದೇವೆ. ಒಂದು 60 ಡಿಗ್ರಿ ಇದೆ, ಇನ್ನೊಂದು 30 ಡಿಗ್ರಿ ಇದೆ. 60 ಡಿಗ್ರಿ ಮತ್ತು 30 ಡಿಗ್ರಿ. ಇಲ್ಲಿ ನೋಡಿ, ಎರಡು ಕೋನಗಳ ಮೊತ್ತ ಏನಿದೆ 90ಗೆ ಸಮನಾಗಿದ್ದರೆ ಆ ಕೋನವನ್ನು ಪೂರಕ ಕೋನ ಎಂದು ಕರೆಯುತ್ತೇವೆ. ಆದರೆ ಎರಡು ಕೂಡಿದಾಗ ನಮಗೆ 90 ಇದ್ದರೆ ಅದಕ್ಕೆ ಏನಂತ ಕರಿತೇವೆ? ಅದನ್ನು ಪೂರಕ ಅಂತ ಕರಿತೇವೆ. ಉದಾಹರಣೆ, ಮೊದಲ 30 ಡಿಗ್ರಿ ಪ್ಲಸ್ 60 ಡಿಗ್ರಿ, 30 ಡಿಗ್ರಿ ಪ್ಲಸ್ 60 ಡಿಗ್ರಿ = 90 ಡಿಗ್ರಿ. ಇದು 90 ಡಿಗ್ರಿಗೆ ಸಮನಾಗಿದ್ದರೆ ಇಲ್ಲಿ ಏನಿದೆ ಅಂದರೆ 30 ಡಿಗ್ರಿಯ ಪೂರಕ ಕೋನ 60 ಡಿಗ್ರಿ ಆದರೆ 30 ಡಿಗ್ರಿಯ ಪೂರಕ ಕೋನ 60 ಡಿಗ್ರಿ ಆದರೆ ಮತ್ತು 60 ಡಿಗ್ರಿಯ ಪೂರಕ ಕೋನ 30 ಡಿಗ್ರಿ. 60ರದ್ದು 60 ಆದರೆ 60ರದ್ದು 30 ಅದರದ ಪೂರಕ ಕೋನ. ಈ 30ಕ್ಕೆ ಪೂರಕ 60 ಕೂಡಿಸ್ಕೊಂಡ್ರೆ ಇದು ಪೂರಕ ಆಗೋದು. 60ಕ್ಕೆ 30 ಕೂಡಿಸ್ಕೊಂಡ್ರೆ ಮಾತ್ರ ಪೂರಕ ಆಗೋದು. ಅದ್ಲಿ ಬದಲಿ ಆದ್ರೆ ನಡೀತದೆ, ಬಟ್ ಎರಡನ್ನು ನಾವು ಪ್ಲಸ್ ಮಾಡ್ಕೊಳ್ಳೇಬೇಕು. ಪ್ಲಸ್ ಮಾಡ್ಕೊಂಡ್ರೆ ನಮಗೆ ಪೂರಕ ಕೋನ ಸಿಗ್ತದೆ. ಓಕೆನಾ? ನೆಕ್ಸ್ಟು ಇದೆ, ಇಲ್ಲಿ ನೋಡಿ, ಪರಿಪೂರಕ ಕೋನಗಳು. ಅದು ಪೂರಕ ಕೋನ, ಇದು ಪರಿಪೂರಕ ಕೋನ. ಓಕೆನಾ? ಪರಿಪೂರಕ ಕೋನ ನಿಮಗೆ ಮೊದಲು ಅದರ ಡೆಫಿನಿಷನ್ ಹೇಳಿ ಅದಕ್ಕೆ ಉದಾಹರಣೆ ಚಿತ್ರ ತೋರಿಸಿ ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗೋದು. ಓಕೆನಾ? ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಆ ಕೋನಗಳನ್ನು ಪರಸ್ಪರ ಪರಿಪೂರಕ ಕೋನಗಳೆಂದು ಕರೆಯುತ್ತಾರೆ. ಇಲ್ಲಿ ನೋಡಿ, ಇದು ಒಂದು ರೇಖೆ. ಓಕೆನಾ? ಇದು ಒಂದು ರೇಖೆ. ಇಲ್ಲಿ ಇದು ಒಂದು ಬಿಂದುವಿನಿಂದ ಈ ಕಡೆ ಒಂದು ಹೋಗಿರೋದು. ಇದು ಒಂದು ರೇಖೆ. ಇದು ನಾವು ಕೋನ ಅಂತ ಕರಿತೇವೆ. ಇದು ಪೂರಕ ಕೋನ. ಇದರಲ್ಲಿ ಒಂದು ಪರಿಪೂರಕ ಕೋನವನ್ನು ಮಾಡಿದ್ದೇವೆ. ಓಕೆನಾ? ಪೂರಕ ಕೋನ, ಪರಿಪೂರಕ ಕೋನ. ಇಲ್ಲಿ ಇದರ ಅಳತೆ 120 ಡಿಗ್ರಿ ಆದರೆ ಇದರ ಅಳತೆ 60 ಡಿಗ್ರಿ. ಇದೆರಡು ಸೇರಿಬಿಟ್ಟು ನಮಗೆ ಏನು ಸಿಗಬೇಕು? 180 ಡಿಗ್ರಿ ಸಿಕ್ಕರೆ ಇದಕ್ಕೆ ನಾವು ಪೂರಕ ಕೋನ ಅಂತ ಕರಿತೇವೆ. ಈಗ ಇದು ಇದರದಿಂದ ಇದು ಪರಿಪೂರಕ ಕೋನ. ಇದು ಅರ್ಧ ಸೇರಿ ಪರಿಪೂರಕ ಕೋನ. ಉದಾಹರಣೆ, 60 ಡಿಗ್ರಿ ಪ್ಲಸ್ 120 ಡಿಗ್ರಿ = 180 ಡಿಗ್ರಿ. 60 ಪ್ಲಸ್ 120 ಪ್ಲಸ್ 180. ಇಲ್ಲಿ ನೋಡಿ, 60 ಡಿಗ್ರಿಯ ಪರಿಪೂರಕ ಕೋನ 120. 60 ಡಿಗ್ರಿಯ ಅಂದರೆ ಪೂರಕ ಆಗಲಿಕ್ಕೆ ಅರ್ಧ ಇದೆ. 60ರ ಪರಿಪೂರಕ ಕೋನ 120 ಡಿಗ್ರಿ ಮತ್ತು 120 ಡಿಗ್ರಿ ಪೂರಕ ಕೋನಗಳ 120 ಡಿಗ್ರಿ ಪೂರಕ ಕೋನ 60. ಸಮಾಂತರ ರೇಖೆಗಳು ಹಾಗೂ ಪರಸ್ಪರ ಲಂಬ ರೇಖೆಗಳು. ಸಮಾಂತರ ರೇಖೆಗಳು ಇರ್ಬೋದು ಅಥವಾ ಪರಸ್ಪರ ಲಂಬ ರೇಖೆಗಳು ಕೂಡ ಇರಬಹುದು. ಒಂದು ಸಮತಲದಲ್ಲಿ ಎರಡು ರೇಖೆಗಳು ಎರಡೂ ರೇಖೆಗಳು ಛೇದಿಸದೇ ಇದ್ದರೆ ಅವುಗಳನ್ನು ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ. ನೋಡಿ, ಒಂದು ಸಮತಲದಲ್ಲಿ ಎರಡೂ ರೇಖೆಗಳು
ಛೇದಿಸದೇ ಇದ್ದರೆ ಅವುಗಳನ್ನು ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ. ಉದಾಹರಣೆ ನೋಡಿ, ಉದಾಹರಣೆ ಕಪ್ಪು ಹಲಗೆಯ ಅಭಿಮುಖ ಅಂಚುಗಳು. ಈಗ ಕಪ್ಪು ಹಲಗೆ ಇದೆ, ಎಕ್ಸಾಂಪಲ್ ಆಗಿ ಇದೆ, ನಮ್ಮ ಕೈಯಲ್ಲಿರೋ ಮೊಬೈಲ್ ಆಗಲಿ, ಇದು ಬುಕ್ ಆಗಲಿ ಇದೆ. ಇದು ಎರಡು ಅಂಚುಗಳು ಪರಸ್ಪರ ಚೇಂಜಸ್ ಇಲ್ಲ, ಎರಡು ಸಮನಾದ ಅಳತೆಗಳಿದ್ದಾವೆ. ಕಪ್ಪು ಹಲಗೆಯ ಅಭಿಮುಖ ಅಂಚುಗಳು ಸಮನಾಗಿದೆ ಅಲ್ವಾ, ಅಳತೆ ಪಟ್ಟಿಯ ಅಭಿಮುಖ ಅಂಚುಗಳು ಕೂಡ ಸಮನಾಗಿದ್ದಾವೆ. ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಅವುಗಳ ನಡುವಿನ ಕೋನ 90 ಡಿಗ್ರಿ ಆಗಿದ್ದರೆ ಆ ರೇಖೆಯನ್ನು ಪರಸ್ಪರ ಲಂಬ ರೇಖೆಗಳೆಂದು ಕರೆಯುತ್ತೇವೆ. ಓಕೆನಾ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕಪ್ಪು ಹಲಗೆಯ ಅಭಿಮುಖ ಅಂಚುಗಳು, ಅಳತೆ ಪಟ್ಟಿಯ ಅಭಿಮುಖ ಅಂಚುಗಳು, ಎರಡೂ ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಅವುಗಳ ನಡುವಿನ ಕೋನ 90 ಆಗಿದ್ದರೆ ಆ ರೇಖೆಯನ್ನು ಪರಸ್ಪರ ಲಂಬ ಕೋನಗಳೆಂದು ಕರೆಯುತ್ತೇವೆ. ಇಲ್ಲಿ ನಾನು ಹೇಳ್ತಾ ಇರೋದು ಇದು ಒಂದು ಕಪ್ಪು ಹಲಗೆ, ಎರಡು ಒಂದೇ ಜಾಗದಲ್ಲಿ ಸಂಧಿಸ್ತವೆ. ಇದು ಬಂದು ಇಲ್ಲೇ ಸಂಧಿಸ್ತದೆ, ಇದು ಬಂದು ಇಲ್ಲೇ ಸಂಧಿಸ್ತದೆ. ನಾನು ಬರಿತಾ ಇದ್ದು ನಿಮಗೆ ಕಾಣಿಸ್ಲಿಲ್ಲ ಅನ್ನಿಸ್ತದೆ. ಇದು ಒಂದು ಕಪ್ಪು ಹಲಗೆ, ಓಕೆನಾ. ಇದು ಒಂದು ಕಪ್ಪು ಹಲಗೆ, ಇದು ಇಲ್ಲೇ ಸ್ಟ್ರೇಟ್ ಆಗಿದ್ದಾವೆ. ಇದು ಇಲ್ಲಿ ಸಂಧಿಸ್ತದೆ, ಇದು ಇಲ್ಲಿ ಸಂಧಿಸ್ತದೆ. ಆದರೆ ಇದ್ರ ಒಳಗಿರುವಂಥ, ಇದನ್ನು ಅಳತೆ ಮಾಡಿದರೆ ಇದರ ಒಳಗಿರುವಂಥ ಡಿಗ್ರಿ 90 ಡಿಗ್ರಿ ಆಗಿರ್ತದೆ. ಇಲ್ಲಿ ಕೂಡ 90, ಇಲ್ಲಿ ಕೂಡ 90, ಇಲ್ಲಿ ಕೂಡ 90. ಇದಕ್ಕೆ ನಾವು ಏನಂತ ಕರಿತೇವೆ? ಇದಕ್ಕೆ ಎರಡು ರೇಖೆಗಳು ಒಂದೇ ಬಿಂದುವಿನಲ್ಲಿ ಸಂಧಿಸಿದಾಗ ಅವುಗಳ ನಡುವಿನ ಕೋನ ಏನಾಗಿರ್ತದೆ? 90 ಆಗಿದ್ದರೆ ಆ ರೇಖೆಯನ್ನು ಪರಸ್ಪರ ಲಂಬ ರೇಖೆಗಳೆಂದು ಕರೆಯುತ್ತೇವೆ. ಓಕೆನಾ, ಇದು ಲಂಬ ರೇಖೆ ಅಂತ ಕರಿತೇವೆ. ಈಗ ಕಪ್ಪು ಹಲಗೆ ಆಗಲಿ, ಆಮೇಲೆ ಸ್ಕೇಲ್ ಪಟ್ಟಿ ಆಗಲಿ, ಅಥವಾ ಬುಕ್ ಆಗಲಿ, ಆಮೇಲೆ ನೋಟ್ಬುಕ್ಕು, ಪುಸ್ತಕ, ಆಮೇಲೆ ಮೊಬೈಲು, ಕಂಪಾಸು, ಈ ಥರ ಮೇಜಿನ ಅಂಚು, ನಮಗೆ ಎರಡು ಅಭಿಮುಖಗಳು ಸಮನಾಗಿದ್ದರೆ ಅಲ್ಲಿ ಸಂಧಿಸುವ ಕೋನ ಏನಾಗಿರುತ್ತೆ? ಯಾವತ್ತು 90 ಆಗಿರುತ್ತೆ. ನೋಡಿ, ಅಲ್ಲಿ ಸಂಧಿಸಿರುವ ಕೋನ 90 ಆಗಿರುತ್ತೆ. ಅದಕ್ಕೆ ನಾವು ಏನಂತ ಕರಿತೇವೆ? ಲಂಬ ರೇಖೆಗಳೆಂದು ಕರೆಯುತ್ತೇವೆ. ಉದಾಹರಣೆ, ಮೇಜಿನ ಪಾರ್ಶ್ವ ಅಂಚುಗಳು, ಮೇಜಿನ ಪಾರ್ಶ್ವ ಅಂಚುಗಳು ಅಂದರೆ ಎರಡು ಅಂಚುಗಳು. ಮತ್ತು ನೋಟ್ ಪುಸ್ತಕದ ಪಾರ್ಶ್ವ ಅಂಚುಗಳು. ಓಕೆನಾ, ನಾನು ಇಲ್ಲಿವರೆಗೆ ಹೇಳಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ. ಇನ್ನು ಮುಂದೆ ನಾನು ಬರೆದಿರೋದು ತ್ರಿಭುಜಗಳು ಅಂತ ಇದೆ. ಇದು ಇನ್ನೊಂದು ಪಾರ್ಟಲ್ಲಿ ನಾನು ಹೇಳ್ತೀನಿ. ಇದನ್ನು ಸಿ ಪಾರ್ಟ್. ಇದು ಇಲ್ಲಿವರೆಗೆ ನಾನು ಫಸ್ಟ್ ಹೇಳಿದ್ದು ಎ, ಆನಂತರ ಬಿದಲ್ಲಿ 3 ಪಾರ್ಟ್ ಆಗಿದ್ದಾವೆ. ಎದಲ್ಲಿ ಎಷ್ಟಾಗಿದ್ದಾವೆ ನೆನಪಿಲ್ಲ, ಅದನ್ನು ಕೂಡ ಹೇಳಿದ್ದೀನಿ. ಈಗ ಬಿದಲ್ಲಿ 3 ಪಾರ್ಟ್ ಆಗಿದೆ. ಇದು ಸಿದಲ್ಲಿ ಎಷ್ಟು ಪಾರ್ಟ್ ಆಗುತ್ತೋ ಗೊತ್ತಿಲ್ಲ. ಇದು ಸಿ. ತ್ರಿಭುಜಗಳು ಆದ ಮೇಲೆ ಮತ್ತೆ ಇದೇ ಥರ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈ ಫಾರ್ಮುಲಾ, ಈ ಸೂತ್ರ, ಇದು ವಿವರಣೆ, ಇದು ಎಲ್ಲ ಎಕ್ಸಾಂಪಲ್, ಇದೆಲ್ಲ ನೀವು ತಿಳ್ಕೊಂಡ್ರೇ ಮುಂದೆ ನಿಮಗೆ ಒಂದು ದೊಡ್ಡ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಆಗ್ತದೆ. ಇಲ್ಲೇ ನೀವು ಸಣ್ಣ ಪುಟ್ಟ ವಿಷಯವನ್ನು ಇಲ್ಲೇ ಬಿಟ್ಟು ಹೋದರೆ ಮುಂದೆ ನಿಮಗೆ ತಿಳಿದೇ ಇಲ್ಲ. ಅದಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ, ನಿಮಗೆ ಇದರ ಮೇಲೆ ಸ್ವಲ್ಪ ನಿಮಗೆ ಏನಾದರೂ ಒಂದು ಒಳ್ಳೇದು ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಹೋದರೆ ನಿಮಗೂ ಕೂಡ ಎಲ್ಲ ವಿಷಯಗಳು ಬಂದು ತಲುಪೋದೇ ಇಲ್ಲ. ಅದಕ್ಕಾಗಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ನನ್ನ ಚಾನಲಲ್ಲಿ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗೆ ಕಾಯ್ತಾ ಇರ್ರಿ. ಓಕೆ, ಬಾಯ್. ಥ್ಯಾಂಕ್ ಯು.